ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಕ್ಷುದ್ರ ಗ್ರಹಗಳು ಭೂಮಿಗೆ ಅಪ್ಪಳಿಸುತ್ತೆ, ಜೀವರಾಶಿಗಳೇ ನಾಶ ಆಗತ್ತೆ ಎನ್ನುವಂತ ಸುದ್ದಿಗಳನ್ನ ನೀವು ಸಾಮಾನ್ಯವಾಗಿ ನೋಡೇ ಇರ್ತೀರಾ. ಆದ್ರೆ ಸದ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ಷುದ್ರ ಗ್ರಹ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ಬಿಟ್ಟಿದೆ. ಅದರ ಹೆಸರು ಏನು ಗೊತ್ತಾ? ಸಿಟಿ ಕಿಲ್ಲರ್. ಈ ಕ್ಷುದ್ರ ಗ್ರಹದ ಬಗ್ಗೆ ಖಗೋಳಶಾಸ್ತ್ರ ತಜ್ಞರೇ ಈಗ ಕಂಗಾಲಾಗಿದ್ದಾರೆ. ಅಷ್ಟಕ್ಕೂ ಈ ಕ್ಷುದ್ರ ಗ್ರಹ ಭೂಮಿಯನ್ನ ಅಪ್ಪಳಿಸುತ್ತಾ? ಹಾಗಾದ್ರೆ ಯಾವಾಗ? ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ಗೊತ್ತಾ? ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಕ್ಷತ್ರ ಮತ್ತು ಗ್ರಹಗಳಂತೆ ಕ್ಷುದ್ರ ಗ್ರಹವು ಕೂಡ ಆಕಾಶಕಾಯ. ಇವುಗಳನ್ನ ಕಿರು ಗ್ರಹಗಳಂತನೂ ಕರೀತಾರೆ. ಇಂಗ್ಲಿಷ್ನಲ್ಲಿ ಆಸ್ಟರಾಯ್ಡ್ ಅಂತಾರೆ. ಗ್ರಹಗಳಂತೆ ಇವು ಕೂಡ ಸೂರ್ಯನನ್ನ ಪ್ರದಕ್ಷಿಣೆ ಹಾಕ್ತವೆ. ಮಂಗಳ ಮತ್ತು ಗುರುಗ್ರಹದ ನಡುವಿನ ಕಕ್ಷೆಗಳಲ್ಲಿ ಈ ಗ್ರಹಗಳು ಸುತ್ತುತ್ತವೆ. ಗ್ರಹಕ್ಕೂ ಮತ್ತು ಕ್ಷುದ್ರ ಗ್ರಹಕ್ಕೂ ವ್ಯತ್ಯಾಸ ಇರೋದು ಗಾತ್ರದಲ್ಲಿ. 1000 ಕಿಲೋಮೀಟರ್ ಅಥವಾ ಅದಕ್ಕಿಂತ ಕಡಿಮೆ ವ್ಯಾಸ ಇರುವ ಆಕಾಶಕಾಯವನ್ನ ಕ್ಷುದ್ರ ಗ್ರಹ ಅಂತ ಪರಿಗಣಿಸಲಾಗುತ್ತೆ. ಸದ್ಯ ಇದೇ ಕ್ಷುದ್ರ ಗ್ರಹ ಭೂಮಿಗೆ ಕಂಟಕ ಆಯ್ತಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗಿದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಮನುಷ್ಯರಿಗೆ ಸಾಕಷ್ಟು ಕೌತುಕ ಮತ್ತು ಭಯ ಎರಡನ್ನ ಒಟ್ಟಿಗೆ ಮೂಡಿಸುವ ಕ್ಷುದ್ರ ಗ್ರಹ, ಅದರಲ್ಲೂ ಸಿಟಿ ಕಿಲ್ಲರ್ ಹೆಸರಿನ ಕ್ಷುದ್ರ ಗ್ರಹ ಈಗ ಭಾರೀ ಆತಂಕವನ್ನ ಸೃಷ್ಟಿಸಿದೆ. 2032 ಡಿಸೆಂಬರ್ 22ರ ಸುಮಾರಿಗೆ ಭೂಮಿಗೆ ಬೃಹತ್ ಗಾತ್ರದ ಕ್ಷುದ್ರ ಗ್ರಹ ಡಿಕ್ಕಿ ಹೊಡೆಯುತ್ತೆ ಅನ್ನೋ ಆತಂಕ ಇಡೀ ಜಗತ್ತನ್ನ ಕಾಡ್ತಾ ಇದೆ. ಅಷ್ಟಕ್ಕೂ ಸಿಟಿ ಕಿಲ್ಲರ್ ಏನಿದು ಕ್ಷುದ್ರ ಗ್ರಹ ಅಂತೀರಾ? ಹೌದು, ಸಿಟಿ ಕಿಲ್ಲರ್ ಅಂತ ಹೆಸರಿರುವ ಕ್ಷುದ್ರ ಗ್ರಹವೊಂದು ಭೂಮಿಗೆ ಅಪ್ಪಳಿಸುತ್ತೆ ಅನ್ನೋ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಈ ಕ್ಷುದ್ರ ಗ್ರಹದ ಅಧಿಕೃತ ಹೆಸರು 2024YR4. ಇದರ ಗಾತ್ರ ಸುಮಾರು 200 ಅಡಿ ಅಗಲ ಇದೆ. ಸಾಧ್ಯತೆಗಳು 1.2 ರಿಂದ 1.3ರಷ್ಟು ಭೂಮಿಗೆ ಅಪ್ಪಳಿಸುತ್ತೆ ಅನ್ನೋ ಮಾತುಗಳಿದೆ. ಒಂದು ವೇಳೆ ಭೂಮಿಗೆ ಅಪ್ಪಳಿಸಿದರೆ ಇದರ ಪ್ರಭಾವ ದಕ್ಷಿಣ ಅಮೆರಿಕ, ಅಂಟಾರ್ಟಿಕಾ, ಸಬ್ ಸಹರನ್ ಆಫ್ರಿಕಾ ಮೇಲೆ ಪ್ರಭಾವ ಬೀರುತ್ತೆ. ಸದ್ಯ ಈ ಕ್ಷುದ್ರ ಗ್ರಹ ಅಪ್ಪಳಿಸೋ ವಿಚಾರವನ್ನ ಟುಂಗುಸ್ಕಾ ಘಟನೆಗೆ ಹೋಲಿಕೆ ಮಾಡಲಾಗಿದೆ. 1908ರಲ್ಲಿ ರಷ್ಯಾದ ಟುಂಗುಸ್ಕಾ ಪ್ರದೇಶದಲ್ಲಿ ಸಂಭವಿಸಿದ ಕ್ಷುದ್ರ ಗ್ರಹ ಸ್ಫೋಟವನ್ನ ಇದರೊಂದಿಗೆ ಹೋಲಿಸಲಾಗಿದೆ. ಆ ಘಟನೆಯು 50 ಮಿಲಿಯನ್ ಟನ್ ಅಷ್ಟು ಸ್ಫೋಟದ ಶಕ್ತಿಯನ್ನ ಹೊಂದಿತ್ತು. ಆದರೆ ಸಿಟಿ ಕಿಲ್ಲರ್ ಹೆಸರಿನ ಕ್ಷುದ್ರ ಗ್ರಹವು ಅದೇ ಗಾತ್ರದಲ್ಲಿದೆ. ಇನ್ನು ವಾಯುಸ್ಫೋಟ ಅಥವಾ ಭೂಮಿಯಲ್ಲಿ ಕ್ರೇಟರ್ ಅನ್ನ ಸೃಷ್ಟಿಸಬಹುದು. ಆದ್ರೆ ಇದು 99,000 ಮೈಲಿ ದೂರದಿಂದ ಸುರಕ್ಷಿತವಾಗಿ ಹಾದು ಹೋಗುವ ಸಾಧ್ಯತೆಯೇ ಹೆಚ್ಚಿದೆ ಅಂತ ಖಗೋಳ ತಜ್ಞರು ಹೇಳ್ತಿದ್ದಾರೆ. ಈ ಬಗ್ಗೆ ನಾಸಾದ ಮಾನಿಟರಿಂಗ್ ಮತ್ತು ಟೋರಿನೋ ಮಾಪಕ ಕೆಲಸ ಮಾಡ್ತಿದೆ. ಸೆಂಟ್ರಿ ವ್ಯವಸ್ಥೆಯ ಮೂಲಕ ನಾಸಾದ ಈ ಭೂಪ್ರಭಾವ ಮಾನಿಟರಿಂಗ್ ವ್ಯವಸ್ಥೆಯು ಕ್ಷುದ್ರ ಗ್ರಹದ ಸಾಧ್ಯತೆಯನ್ನ ಪತ್ತೆ ಹಚ್ಚುತ್ತಿದೆ. ಟೋರಿನೋ ಮಾಪಕದ ಮೂಲಕ 10ರಲ್ಲಿ 3 ರೇಟಿಂಗ್ ಅನ್ನ ಪಡೆದಿದೆ. ಈ ಕುರಿತಂತೆ ಮುಂದಿನ ಹಂತದ ವಿಚಾರಣೆ ಕೂಡ ನಡೆಯುತ್ತಿದೆ. ರೇಡರು ವೀಕ್ಷಣೆಯ ಮೂಲಕವಾಗಿ 2028ರಲ್ಲಿ ಈ ಕ್ಷುದ್ರ ಗ್ರಹದ ನಿಖರವಾದ ಗಾತ್ರ ಮತ್ತು ಸಂಯೋಜನೆ ಅಧ್ಯಯನ ಮಾಡಲು ಯೋಜನೆಯಾಗಿದೆ. ಸದ್ಯ ಖಗೋಳಶಾಸ್ತ್ರಜ್ಞ ಯಾರ್ಕಿನ್ ನುಡಿದಂತೆ ಸಾಧ್ಯತೆ ಬಹಳ ಕಡಿಮೆ ಇದೆ. ಹಾಗಾಗಿ ಜನರು ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ. ಭೂಮಿಯನ್ನ ಇದು ತಪ್ಪಿಸುವಂತ ಸಾಧ್ಯತೆಯೇ ಹೆಚ್ಚಿದೆ ಅಂತ ಖಗೋಳ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇನ್ನು 98% ಸುರಕ್ಷಿತ ಸಾಧ್ಯತೆಗಳೊಂದಿಗೆ ಪ್ಯಾನಿಕ್ ಆಗುವಂತ ಅಗತ್ಯ ಇಲ್ಲ ಅಂತ ನಾಸಾದ ತಜ್ಞರು ಹೇಳ್ತಿದ್ದಾರೆ. ಇನ್ನು ನಾಸಾ ಮತ್ತು ಜಾಗತಿಕ ವಿಜ್ಞಾನಿಗಳು ನಿರಂತರವಾಗಿ NEOಗಳ ಮೇಲೆ ನಿಗಾವನ್ನ ಇಡ್ತಿದ್ದಾರೆ. ಹಾಗಾಗಿ ಬಾಹ್ಯಾಕಾಶದ ಬೆದರಿಕೆಗಳ ಬಗ್ಗೆ ಮಾನವ ಕುಲವು ಎಚ್ಚರದಿಂದ ಇರಬೇಕು ಅಂತ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ತಜ್ಞರು ಏನು ಹೇಳ್ತಾರೆ ಅಂತ. ಒಟ್ಟಲ್ಲಿ ಖಗೋಳಶಾಸ್ತ್ರ ವಿಚಾರದಲ್ಲೂ ಕೂಡ ಇನ್ನಷ್ಟು ಅಭಿವೃದ್ಧಿ ಆದ್ರೆ ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗತ್ತೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.